ಹೊರಟು ಆ ಸ್ಥಳದಿಂದ ಮುಂದಕ್ಕೆ ಮಹಾವೀರನು ಧ್ಯಾನವೆಸಗತೊಡಗಿದನು. ವಾಣಿಜ್ಯ ಗ್ರಾಮದ ಹೊರವಲಯದಿಯೇ ಲಭಿಸಿದಂತೆಯೇ ಹಲವಾರು ವೃದ್ಧಿಗಳವನಿಗೆ ದೊರಕುವಂತೆ ಫಲಗಳು. ಹಣ್ಣ ಮರವೇರಿದವನಿಗೆ ಅದರವನು ದಿಟದಲ್ಲಿ ಅನಾಸಕ್ತನಾಗಿದ್ದನು. ಆ ವೃದ್ಧಿ ಸಿದ್ಧಿಗಳನ್ನು ಕುರಿತು ದೂರವಿಡುವಂತೆ ಆಹಾರವನು ಉಪವಾಸ ವ್ರತವ ಕೈಗೊಂಡವನು. ಅಂತೇ ಇದ್ದರೂ ಅವನಿಗೆ ಆ ಎಲ್ಲ ಉಪಸರ್ಗಗಳನ್ನು ದೂರೀಕರಿಪ ಸಾಮರ್ಥ್ಯವೋ ಬೇಕೆಂದು ಬಳಸಿಕೊಳ್ಳಲಿಲ್ಲವದನು. ಇರಲವಗೆ ಕರ್ಮ ನಿರ್ಜರೆಯ ಉದ್ದೇಶವು ಅಂತೆ ಅರಿತಿದ್ದನಾವೀತರಾಗಿ ಅಮಲ ಚಿತ್ತನು. ಗೆಲ್ಲುವುದಕ್ಕಿಂತಲೂ ತಾನು ಇತರರನ್ನು ಗೆಲ್ಲುವುದರೊಳಿತೆಂದು ತಾನು ತನ್ನನು. ಅಂತೆ ಸತ್ಕರಸಿ ಆದರದಿ ವಂದಿಸಿದವನವಗೆ ಶ್ರವಣೋಪಾಸಕ ಆನಂದನೀ ಪರಿಯಲಿ ಧನ್ಯತಾಭಾವವು ಸ್ಫುರಿಸಿರಲವನ ಎದೆಯಲ್ಯೇ. ಪೂಜ್ಯರೇ, ಧನ್ಯವಾಯ್ತೆನ್ನ ಜೀವನವು ನಿಮ್ಮ ದರ್ಶನದಿಂದ. ಅನಿತೆ ಅಂತೆ ಪುನಿತವಾಯ್ತು ಭುವಿಯು ನಿಮ್ಮ ಪದ ಸ್ಪರ್ಶದಿಂದ. ಹರಸಿ ಅವನನು ತನ್ನ ಮೌನ ಪಿಂಚದಲ್ಲಿ ಆ ಮಹಾವೀರ ಗುರುವು ಸೇರಿ ಶ್ರಾವಸ್ತಿಯನು ಸಂಪನ್ನಗೊಳಿಸಿದನಲ್ಲಿಯೇ ತನ್ನ 10ನೆಯ ವರ್ಷದ ವರ್ಷಾಯೋಗವನ್ ಪಾವನಗೊಳಿಸಿ ಆ ಪ್ರದೇಶವನ್. ವರ್ಷಾಯೋಗ ಅಂದರೆ ಚಾತುರ್ಮಾಸ. ಆ ಚಾತುರ್ಮಾಸವನ್ನು ಮುನಿಗಳು ಎಲ್ಲಿ ಮಾಡ್ತಾರೋ ಅಲ್ಲಿ ಅಷ್ಟೈಶ್ವರ್ಯಗಳ ಮಡಿಯೇ ಸುರಿಯುತ್ತಂತೆ. ಹೀಗೆ ಮಹಾವೀರ ಮುನಿ ಬನರಾಜ ಶಂಕನ ಕ್ಷಮೆಯಾಚಿಸಿದ್ದ ತದನಂತರ ಅವನು ಆ ಸ್ಥಳವನ್ನು ಬಿಟ್ಟು ಮುಂದೆ ವಾಣಿಜ್ಯ ಗ್ರಾಮದ ಹೊರವಲಯದಲ್ಲಿ ಅವನು ಹಲವಾರು ವೃದ್ಧಿಸಿದ್ಧಿಗಳನ್ನು ಪಡ್ಕೊಳ್ತಾನೆ. ಆದರೂ ಕೂಡ ಮರ ಏರಿದಾನೆ, ಹಣ್ಣು ಕಿತ್ಕೊಳ್ಬೋದು, ಆದರೆ ವೈರಾಗ್ಯ ಬೇಕಿಲ್ಲ ಅವನಿಗೆ. ಯಾವ ವೃದ್ಧಿಸಿದ್ಧಿಗಳ ಬಗ್ಗೆನೂ ಕೂಡ ಗಮನ ಕೊಡದೆ ಅವನು ಉಪವಾಸವನ್ನು ಮಾಡ್ತಾನೆ. ವ್ರತವನ್ನು ಉಪಸರ್ಗಗಳೆಲ್ಲವನ್ನು ಕೂಡ ಸಹಿಸ್ತಕ್ಕಂಥ ಶಕ್ತಿ ಅವನಿಗುಂಟಾಗ್ತದೆ. ಹೀಗೆ ಕರ್ಮ ನಿರ್ಜನೆಯನ್ನು ಮಾಡಿಕೊಂಡು ಆ ಅಮಲಚಿತ್ತ ಅವನು ಬೇರೆಯವ್ರನ್ನ ಗೆಲ್ತಕ್ಕಂಥ ನಮ್ಮನ್ನು ನಾವು ಗೆಲ್ಲಬೇಕು ಅನ್ನೋದನ್ನು, ನಮ್ಮ ಆತ್ಮವನ್ನು ನಾವು ಗೆಲ್ಲಬೇಕು, ಆತ್ಮನಲ್ಲಿ ಲೀನವಾಗಬೇಕು ಅಂತೇಳಿ ಇರ್ತಾನೆ. ಹೀಗೆ ಈ ದಿಸೆಯಲ್ಲಿರುವಾಗ ಆ ಶ್ರವಣೋಪಾಸಕ ಆನಂದ ಬಹಳ ಇವನನ್ನು ಧನ್ಯತಾಭಾವದಿಂದ ಇವನನ್ನು ಸ್ವಾಗತ ಮಾಡ್ತೇನೆ. ಆಗ ಆನಂದ ಹೇಳ್ತೇನೆ, ಪೂಜ್ಯರು ಧನ್ಯವಾಯಿತು, ನಿಮ್ಮ ದರ್ಶನದಿಂದ ಪುನೀತವಾಯಿತು, ನಿಮ್ಮ ಪದಸ್ಪರ್ಶದಿಂದ ಈ ನಾಡು ಅಂಥೇಳಿ ಹೇಳ್ತೇನೆ. ಹೀಗೆ ತನ್ನ ಮೌನ ಪಿಂಚದಲ್ಲಿ ಅವನಿಗೆ ಮಹಾವೀರ ಗುರು ಅವನಿಗೆ ಆಶೀರ್ವಾದ ಮಾಡ್ತಾರೆ. ಈ ದಿವಸದಲ್ಲಿ ಆ ಶ್ರಾವಸ್ತಿ ನಗರದಲ್ಲಿ 10ನೆಯ ವರ್ಷಾಯೋಗ ಚಾತುರ್ಮಾಸ ಅಂದರೆ 4 ತಿಂಗಳು ಅಲ್ಲೇ ಉಳಿಯುವ ಸಂಕಲ್ಪವನ್ನು ಮಾಡ್ತೇನೆ ಅಂತಕ್ಕಂಥ